ಉತ್ತರಾಖಂಡದಲ್ಲಿ ಭೀಕರ ಮೇಘಸ್ಫೋಟ ಉಂಟಾಗಿದೆ. ಖೀರ್ ಗಂಗಾ ನದಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ರವಾಹ ಉಂಟಾಗಿದೆ. ಪ್ರವಾಹದ ಅಲೆಗೆ ಕೊಚ್ಚಿ ಹೋಗಿದೆ ಧಾರಾಲಿ ಗ್ರಾಮ. ಇಡೀ ಗ್ರಾಮವೇ ಕೊಚ್ಚಿ ಹೋಗಿದೆ. ಬೆಟ್ಟದ ತುದಿಯಿಂದ ಸುನಾಮಿಯಂತೆ ನೀರು ಬಂದಿದೆ. ಭೀಕರ ಮೇಘಸ್ಫೋಟದ ಪರಿಣಾಮ ಇದು. ಉತ್ತರ ಕಾಶಿಯ ಧಾರೇಲಿ ಗ್ರಾಮದಲ್ಲಿ ಭೀಕರ ದುರಂತ ಆಗಿದೆ. ಮೇಘಸ್ಫೋಟಕ್ಕೆ ಹಲವಾರು ಮನೆಗಳು ಕೊಚ್ಚಿ ಹೋಗಿದೆ. ಹಲವಾರು ಜನರು ಮೇಘಸ್ಫೋಟಕ್ಕೆ ಸಿಲುಕಿದ್ದಾರೆ. ಇಡೀ ಗ್ರಾಮವೇ ಕೊಚ್ಚಿ ಹೋಗಿದೆ. ಧಾರಾಲಿ ಗ್ರಾಮ ಬೆಟ್ಟದ ತುದಿಯಿಂದ ಸುನಾಮಿಯಂತೆ ನೀರು ಬಂದಿದೆ. ಮೇಘಸ್ಫೋಟದ ಪರಿಣಾಮ ಇದು. ಆ ಭೀಕರ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಯಾವ ಒಂದು ಭೀಕರತೆಯಿಂದ ಬೆಟ್ಟದ ಮೇಲಿನಿಂದ ನೀರು ಹರಿದು ಬರ್ತಾ ಇದೆ ಅನ್ನೋದನ್ನು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮೇಘಸ್ಫೋಟದ ಪರಿಣಾಮ ಇದು. ನೂರಾರು ಮನೆಗಳು ಕೊಚ್ಚಿ ಹೋಗಿದೆ. ಭಾರೀ ಪ್ರಮಾಣದಲ್ಲಿ ಮೇಘಸ್ಫೋಟ ಉಂಟಾಗಿರುವಂತಹ ಪರಿಣಾಮ ಇದು. ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬಂದು ನೂರಾರು ಮನೆಗಳು ಕೊಚ್ಚಿ ಹೋಗಿದೆ. ಬೆಟ್ಟದ ತುದಿಯಿಂದ ಸುನಾಮಿಯಂತೆ ನೀರು ಹರಿದು ಬರ್ತಾ ಇರೋದನ್ನು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. 25ಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗಿದೆ. ಹೋಟೆಲ್ಗಳು ಕೂಡ ಇತ್ತು. ಖೀರ್ ಗಂಗಾ ನದಿಯಲ್ಲಿ ಭಾರೀ ಪ್ರಮಾಣದ ಪ್ರವಾಹ. ಮೇಘಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ ಹೇಳ್ತಾ ಇದೆ. ಕ್ಷಣಾರ್ಧದಲ್ಲಿ ಭಾರೀ ಪ್ರಮಾಣದ ಅನಾಹುತ ನಡೆದು ಹೋಗಿದೆ. ಮೇಘಸ್ಫೋಟದಿಂದ 25ಕ್ಕೂ ಹೆಚ್ಚು ಮನೆಗಳು ಕೊಚ್ಚಿಕೊಂಡು ಹೋಗಿದೆ. ಉತ್ತರಾಖಂಡದಲ್ಲಿ ಈ ರೀತಿಯಾಗಿ ಮೇಘಸ್ಫೋಟದ ಪ್ರಕರಣಗಳು ಘಟನೆಗಳು ಆಗಾಗ ನಡೀತಲೇ ಇರುತ್ತೆ. ಈಗ ಮತ್ತೊಮ್ಮೆ ಅತ್ಯಂತ ಭೀಕರ ಮೇಘಸ್ಫೋಟ. ಖೀರ್ ಗಂಗಾ ನದಿಯಲ್ಲಿ 25ಕ್ಕೂ ಹೆಚ್ಚು ಮನೆಗಳು ಕೊಚ್ಚಿಕೊಂಡು ಹೋಗಿದೆ. ಸಾಕಷ್ಟು ಹೋಟೆಲ್ಗಳು ಎಲ್ಲವೂ ಕೂಡ ನದಿ ಪಾಲಾಗಿದೆ. ಭೀಕರ ಪ್ರವಾಹದ ಭೀಕರತೆ ಯಾವ ರೀತಿಯಾಗಿ ಆ ಒಂದು ಕ್ರೌರ್ಯ ಇತ್ತು ಅನ್ನುವಂಥದ್ದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ಖೀರ್ ಗಂಗಾ ನದಿಯ ಪ್ರವಾಹದ ಭೀಕರತೆ ಹೇಳ್ತಾ ಇದೆ. ಉತ್ತರ ಕಾಶಿಯ ಧಾರೇಲಿ ಗ್ರಾಮದಲ್ಲಿ ಸಂಭವಿಸಿರುವಂತಹ ಮೇಘಸ್ಫೋಟದ ಪರಿಣಾಮ. ಉತ್ತರಾಖಂಡದಲ್ಲಿ ಮೇಘಸ್ಫೋಟ ಉಂಟಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.